ಎಕ್ಸ್ಟ್ರಾರ್ಡಿನರಿ ಗಾಯ್ಸ್. ನೋಡಿ ಹೆಂಗಾಡ್ತಿದೆ ಮಂಗ. ದೊಡ್ಡ ಮಂಗ ಇಲ್ಲಿ ನೋಡಿ, ಇಲ್ಲಿ यार थोड़ी आज की लुक्स तो देखिए मेरी, आज थोड़ी लुक्स तो देखिए, लुक्स देखिए, लुक्स ब्यूटीफुल हैंडसम लुक्स. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡು. ಅಷ್ಟೇ ಆಯ್ತಾ ಮಮ್ಮಿ? ಶುಡಾಜಿ ನೀನು ಒಂದು ಪಾಸ್ ಕೊಡು ಹಿಂಗೆ. ನೆಕ್ಸ್ಟ್ ಸೂಪರ್ ಅಜಿ ಮಾಡ್ತಾನೆ ಇರ್ತೀಯ. ನೆಕ್ಸ್ಟ್ ಹೀರೋನಾ ಸುಂದರ ಕರೆಕ್ಟ್ ಕೊಡು. ಇನ್ನೇನು ಏನ್ ಥಮ್ಸ್ ಅಪ್ ಕೊಟ್ಟು ಹೋಗ್ತೀಯ? ಕೊಡು ಚೆನ್ನಾಗಿ. ಅರ್ಜೆಂಟಾ? ಹೋಗ್ಬಾ ಬಾತ್ರೂಮಿಗೆ, ಆಮೇಲೆ ಇನ್ನೂ ಹಾಕ್ಬೇಕಾ? ಬೇಡ ಬೇಡಪ್ಪ, ಸಾಕು ನಂಗೆ. ಅಲ್ಲ ಏನೋ ಅದು ಹಾಕೋ, ಆ್ಯಪಲ್ ಹಾಕೋ. ಇದು ಹಾಂ ಸಾಕು ನಂಗೆ. ಗ್ರೇಪ್ಸ್ ಬೇಡ. ಗೈಸ್ ಎಲ್ಲ ಸೆಲ್ಫಿಗೆ ರೆಡಿಯಾಗಿ ಬರ್ತಾ ಇದ್ದಾರೆ. ಸುರಸುಂದರ ವರವಾ ಹಿರಣ. ಅಜಯ್ ನಿನ್ನ ಹೇರ್ ತುಂಬ ಕಪ್ಪಾಯಿತು, ಫುಲ್ ಫೋಕಸ್ ಜಾಸ್ತಿ. ನಾನು ಸ್ಪೆಕ್ಸ್ ತೆಗಿತೀನಿ ಅಜ್ಜಿ. ಗೈಸ್ ನನ್ನ ಹೇರ್ ಸ್ಟೈಲ್ ನೋಡ್ಬಿಟ್ಟು ಇದೇನು ತಲೆನೇ ಬಚ್ಚಿಲ್ಲ ನೀನು, ಹಾಗೆ ಬರ್ತಿದ್ಯಾ? ಇದು ಸ್ಟೈಲ್ ಅಜ್ಜಿ, ಸ್ಟೈಲ್. ಆಯಿತು ಹೋಗು, ನೀನು ಯಾರು ನಿಲ್ಲಿಸ್ಕೊಂಡಿದ್ದು, ಹೋಗು. ಓಕೆ ಬಾಯ್ ಬಾಯ್. ನಮ್ಮಮ್ಮ ಹರಕೆ ಹೊತ್ತಿ ಜನಿಸಿದಂಥ ಪುತ್ರ ಇವನ್ ಬರ್ಡೇ ಅಂತೆ ನಾಳೆ. ಅವನಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬಾರ್ದಂತ. ಏನು ಸೆಲೆಬ್ರೇಟ್ ಮಾಡಬೇಡಿ, ಅದ್ರ ಬದಲು ಏನು ಬೇಕು ಅಂದ್ರೆ ಪಾಪ ಅಂಗಡಿ ವಾಪಸ್ ಹೋಗ್ತೀವಿ. ಶಾಪಿಂಗ್ ಅಲ್ಲಿಲ್ವಾ? ಹಾ, ಬರ್ಡೇ ಸೆಲೆಬ್ರೇಟ್ ಅದೇನು ಚಿಕ್ಕ ಮಕ್ಳು ಥರ ಕೇಕ್ ಕಟ್ ಮಾಡೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಅದ್ರ ಬದಲು ನನಗೆ ಏನಾದರೂ ಕೊಡಿಸಿ ಶಾಪಿಂಗ್ ಅಂತ ಹೇಳ್ದ. ಸೊ ಆನ್ಲೈನಲ್ಲೂ ನೋಡ್ತಾ ಇದ್ದ, ಇಲ್ಲಿ ಆಫ್ಲೈನಲ್ಲೂ ನೋಡೋಣ ಯಾವುದಾದ್ರೂ ಇಷ್ಟ ಆದರೆ ಕಲೆಕ್ಷನ್ಸ್ ಅವ್ನು ತೊಗೊತಾನೆ. ಹಾಗಾಗಿ ಇವತ್ತು ನಾನು, ಇವನು, ಅಮ್ಮ, ಅಜ್ಜಿ ಎಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬಾಬು ನಿಂಗೆ ಶಾಪಿಂಗ್ ಮಾಡೋಕ್ಕೆ ಒಂದು ಬಜೆಟ್ ಕೊಡಬೇಕಲ್ಲ, 500 ರೂಪಾಯಿ ಕೊಡ್ತೀನಿ ಸಾಕಾ? ಏನಾದ್ರೂ ತಗೋ. 300 ರೂಪಾಯಿ. 100 ರೂಪಾಯಿ ಸಾಕಾ? ಅವನು ಅಂಬಾನಿ ಮಗ ಬಿಟ್ರೆ ಎಲ್ಲ ತಗೋತಾನೆ. ಅದಕ್ಕೆ ಇವನಿಗೊಂದು ಲಿಮಿಟ್ ಕೊಡಬೇಕು. ಎಷ್ಟು ಬೇಕು ನೀನೇ ಹೇಳಪ್ಪ. ಲಾಸ್ಟ್ ಬರ್ಡೇಗೆ ನಿಂಗೆ 40,000 ಲಿಮಿಟ್ ಕೊಟ್ಟಿದ್ದೆ. ಫೋನೇ? ಹ್ಞೂ, ಅದು ನಿನ್ನ ಬರ್ಡೇ ಗಿಫ್ಟ್ ತಾನೆ. ನೀನು ಈ ಸತಿ ನನ್ನ ಬರ್ಡೇಗೆ ಒಂದು 50,000 ಕೊಡ್ಸು ಗಿಫ್ಟ್. 1 ಲಕ್ಷದ ಕೊಡ್ಸು. ಇಲ್ಲ ನಿಲ್ಸ. ಮಮ್ಮಿ ಎಲ್ಲಿದೆ? ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊ. ಅಲ್ಲ ಬೆಡ್ಸ್ಬೇಡಿ, ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊ. ಗೈಸ್ ಈಗ ನಾವು ಊಟಕ್ಕೆ ಗ್ರ್ಯಾಂಡ್ ಮಹಾರಾಜಕ್ಕೆ ಬಂದ್ವಿ. ಅಜ್ಜಿ ಇಳಿಸೋದೇ ಕಷ್ಟ, ನಿಧಾನಕ್ಕೆ ಬಾ. ಹ್ಯಾಂಡ್ ವಾಶ್ ಎಲ್ಲಿದೆ? ನಿಜ ವಾಟರ್ ಇದೆ ಬೆಲ್ಲ. ನಾನು ಸುಮ್ಮನೆ ಅಂದ್ಕೊಂಡಿದ್ದೆ. ನನ್ನ ಪಿಕ್ ತೆಗಿ. ಆಫ್ ಮಾಡಲ ವಿಡಿಯೋ? ಚಿಕನ್ ಲಾಲಿಪಾಪ್, ಚಿಕನ್ ಕಬಾಬ್, ಬಿರಿಯಾನಿ ಯಾವುದಾದ್ರು ಒಂದು. ನಂದು ಫೋನ್ ರಿಂಗ್ ಆಗ್ತಾ ಇದೆ. ಮಮ್ಮಿ ಫೋನು. ಮಮ್ಮಿ ಮೇನ್ ಕೋರ್ಸ್ ಬಂದಿಲ್ಲ ಇನ್ನು. ಎಲ್ಲ ಲಾಲಿಪಾಪಿಗೆ ಕೈ ಹಾಕಿ
ಅಜಯ್ ಹೇಗಿದೆ? ದಿಸ್ ಇಸ್ ಮೈ ಫೇವ್ರೆಟ್ ಲೈಮ್ ಸೋಡಾ. ಇದ್ರೇ ಊಟ ಸೇರೋದು ನನಗೆ. ಒಂದೊಂದು ಗ್ಲಾಸ್ ಅಂಬಲಿ ಇಟ್ಟಿದ್ರೆ ಮನೆಗೆ ಹೋಗಿ ಇದು ಕೂಡ ನೋಡು ಆಮ್ಲೆಟ್ ಚೆನ್ನಾಗಿದೆ. ಊಟ ಮುಗಿಸ್ಕೊಂಡು ಈಗ ನಾವು ಅಜ್ಜಿನ ಬಿಡಕ್ಕೆ ಮನೆಗೆ ಹೋಗ್ತಿದ್ದೀವಿ. ಅಜ್ಜಿ ನಿನ್ನ ಬಿಟ್ಟು ಮತ್ತೆ ನಾವಿಬ್ರು ಶಾಪಿಂಗಿಗೆ ಹೋಗ್ತೀವಿ ಗೈಸ್. ಅಜ್ಜಿಗೆ ಟಯರ್ಡ್ ಆಗುತ್ತೆ ತುಂಬ. ಅವ್ರಿಗೆ ಶಾಪ್ ಇರುತ್ತೆ ಬಟ್ ಮಳೆ ಬರ್ತಾ ಇದೆ ಅಷ್ಟೇ. ನಾವು 2 ವೀಲರಲ್ಲಿ ಹೋಗೋಣ ಅನ್ಕೊಂಡ್ವಿ, ಕಾರ್ ಪಾರ್ಕ್ ಮಾಡಿ. ಸಿ ಈಗ ಹೋಗೋದ ಸಂಜೆನ ರೆಸ್ಟೋರೆಂಟ್ ಗೊತ್ತಿಲ್ಲ. ನೀನು ಒಳಗೆ ಹೋದ್ರೆ ಪಾಪ ಡೇಂಜರ್, ಅವ್ಳು ನಿಲ್ಲಿಸ್ಬೇಡ. ಯಾಕೆ ಅಜ್ಜಿ ಹಂಗೆ ನಿಲ್ಲಿಸ್ತೀವಿ, ಹಾರ್ಬಿಡು ಕಾರಿಂದ. ಮಲ್ಕೊಂತೀನಿ ಅಂತ ಅಟ್ಲೀಸ್ಟ್ ವಾಶ್ರೂಮ್ ಯೂಸ್ ಮಾಡಿ. ಮನೆಗೆ ಹೋದ್ರೆ ನಾನು ಇಯರಿಂಗ್ಸ್ ಹಾಕೊಂಡಿಲ್ಲ, ಮರ್ತು ಬಂದಿದ್ದೀನಿ. ಅದನ್ನಾದ್ರೂ ಹಾಕೋ ಬರ್ತೀನಿ. ಪಾಪ ಕಾರಲ್ಲಿ ಹೋಗೋದ, ಹಂಗೆ ಬೈಕಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಕ್ಲೌಡ್ ನೋಡಿ, ವಾವ್ ಮಮ್ಮಿ, ಸ್ಕೈ ನೋಡಿ ಎಷ್ಟು ಸಕ್ಕತ್ತಾಗಿದೆ ಕ್ಲೌಡು. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ನೇಚರ್. ನಮ್ಮ ಮನೆಗೆ ಹೋಗೋ ರೋಡ್ ಮಾತ್ರ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಅಜ್ಜಿ ಎಷ್ಟು ಚಂದ ಇದೆ ಅಜ್ಜಿ. ನನ್ನ ಆಸೆ ಏನ್ ಗೊತ್ತಾ, ಆ ಮೋಡಗಳ ಮೇಲೆ ನಿಂತ್ಕೊಂಡು ಅದನ್ನ ಕಿತ್ತಿ ಕೆಳಗ್ ಬಿಸಾಕ್ಬೇಕು ಅಂತ, ಕಾಟನ್ ತರ. ಅದೇ ನನಗೆ ಖುಷಿ. ದೇವರು ಹಾರನ್ ಮಾಡ್ಕೊಂಡು ಹೋದ, ನೀನು ವಾಯ್ಸ್ ಕೇಳೋಕ್ಕಾಗಲ್ಲ. ವಾಯ್ಸ್ ಕೇಳಕ್ಕ ಅವನಿಗೆ ನನ್ನ ವಾಯ್ಸ್ ಕೇಳಿಸೇ ಇರಲ್ಲ. ಎಷ್ಟು ಚೆನ್ನಾಗಿದೆ. ಅಜ್ಜಿನ ಮತ್ತು ಅಮ್ಮನ ಮನೇಲಿ ಡ್ರಾಪ್ ಮಾಡಿ ನಾವು ಇವತ್ತು ವೀಲರಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಅವರು ತುಂಬ ಶಾಪಿಂಗ್ ಮಾಡ್ತೀವಿ, ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಮನೆಗೆ ಡ್ರಾಪ್ ಮಾಡಿ ಬಂದ್ವಿ. ಆಮೇಲೆ ಚೆನ್ನಾಗಿದೆ ಬಿಡು, ಹಾಗೆ ಇಟ್ಕೋ ಬ್ಯಾಗ್ಗಳು. ಇದು ಸಖತ್ತಾಗಿದೆ ಪಾಪು. ಇದು ಇಷ್ಟ ಆಯಿತು. ಇದ್ರ ಪ್ರೈಸ್ ಎಷ್ಟಿದೆ ಫೋಕಸ್ಸೇ ಆಗಲ್ಲ. 1299. ಇದು ಚೆನ್ನಾಗಿದೆ, ದಪ್ಪ ಆಗುತ್ತೆ ಅನ್ನೋ ಮಳೆಗಾಲಕ್ಕೆ. ತೂಕ ಏನು 50% ಆಫ್ ಅಂತಿದೆ. ಜಸ್ಟ್ ನಾವು 6000 ರುಪೀಸ್ ಬೈ ಮಾಡಿದರೆ 50% ಆಫ್ ಇರೋದು ನಮಗೆ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ ಒಂದೇ ತೊಗೊಂಡ್ರೆ. ಸೊ ಅವನಿಗೆ 6000 ರುಪೀಸ್ ಶಾಪ್ ಮಾಡಬೇಕು ಅಂತ 6000 ರುಪೀಸನ್ನು ಪರ್ಚೇಸ್ ಮಾಡ್ತಿದ್ದಾನೆ. ಅವನಿಗೆ ಇಲ್ಲಿ ಇಷ್ಟ ಆಗಿದೆ ಎರಡು, ಒಂದು ಜಾಕೆಟು ಒಂದು ಪ್ಯಾಂಟು. ಅದು 1,500 ಹಾಂ. ಆ ಜಾಕೆಟ್ ತೊಗೋಬೇಕು ಅಂತ 6Kದು ಶಾಪ್ ಹುಡುಕ್ತಿದ್ದಾನೆ, ಬಟ್ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಇಲ್ಲ. ಆ ಜಾಕೆಟಿಗೆ 1500 ಸಮಥಿಂಗ್. ಅದು ತುಂಬ ಚೆನ್ನಾಗಿತ್ತು, ಬ್ಲ್ಯಾಕ್ ಅವ್ನು ಹಾಕಿದ್ನಲ್ಲ, ನಂಗೆ ಅದು ಇಷ್ಟ ಆಯಿತು. ಸೊ ಅದು ಅವ್ನಿಗೆ ಆಫರಲ್ಲಿ ಬೇಕು ಅಂತ 6000 ರುಪೀಸ್ ಶಾಪಿಂಗ್ ಹುಡುಕ್ತಾ ಇದ್ದಾನೆ. ಸಿಗುತ್ತಾ ನೋಡೋಣ. ನನಗೇನು ಅಷ್ಟು ಇನ್ನಿಷ್ಟು ಆ ವೈಟ್ ತೊಗೊಂಡಲ್ಲ ಅದೇ ಥರ ಬ್ಲ್ಯಾಕಾ. ಎಲ್ಲ ಸ್ಕ್ಯಾಮು. ಏನು ಗೊತ್ತಾ, ಅದು 1000 ರುಪೀಸೇ ಇರುತ್ತೆ ಶರ್ಟು. 50% ಆಫ್ ಅಂತ ಶರ್ಟಿಗೆ 2000 ರುಪೀಸ್. ಹಾಂ ಎತ್ತು ಪಾಪ ಕಾಲ್ ಮಾಡ್ತಿದ್ದೀನಿ. ಬರೀ ಸ್ಕ್ಯಾಮ್ ಮಾಡ್ತಾರೆ. ಆಫರ್ ಅಂತ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದು, ಬಟ್ ಅಲ್ಲಿ ಏನೂ ಆಫರ್ ಇರೋಲ್ಲ. ಆ ಪ್ರೈಸ್ಗಿಂತ ಜಾಸ್ತಿ ಪ್ರೈಸೇ ಕೊಡ್ತೀವಿ. ಎಲ್ಲಿದೆ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಗೈಸ್? ಇದು ನಮ್ಮ ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಸೇಮು, ನಮ್ಮ ಮನೇಲೇ ಇದೆ ಇದು. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಡ್ರೆಸ್. ಬಟ್ ಇದು 4000 ರುಪೀಸ್ ಇದೆ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ವರ್ತ್ ಆರ್ ನಾಟ್. ಇಷ್ಟು ಟ್ರೈ ಮಾಡಿದ್ದೀನಿ ಗೈಸ್, ಎಷ್ಟು ಇದೆ ಗೊತ್ತಾ? ಇದೆಲ್ಲ ಅಷ್ಟೇ ಇದೆ, 4000 3000. ನೀನು ಶರ್ಟ್ ಮೇಲೆ ಹಾಕ್ಕೊಂಡ್ರೆ ನಂಗೆ ಗೊತ್ತಾಗಲ್ಲ. ಒಂಚೂರು ಮೇಲೆ ಹೇಳ್ಕೊ, ಕಾಲರ್ ಕವರ್ ಮಾಡ್ಕೊ ಒಳಗಡೆ ಶರ್ಟ್. ನಿಂಗೆ ಓಕೆನಾ ಕಲರಾ? ಓಕೆ ತಗೋ, ಬೇಕೇ ಟ್ರೈ ಮಾಡು ಗೈಸ್. ನಂಗೆ ಇದು ತುಂಬ ಇಷ್ಟ ಆಯಿತು, ಇದು ಮತ್ತು ಈ ಡ್ರೆಸ್ಸು. ಬಟ್ 4000 ರುಪೀಸಿಗೆ ಇದು ವರ್ತ್ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಶುಡ್ ಐ ಬೈ ದಿಸ್ ಆರ್ ನಾಟ್ ಗೊತ್ತಾಗ್ತಿಲ್ಲ. ಬಿಡೋಕ್ಕೂ ಮನಸ್ಸಿಲ್ಲ, ತೊಗೊಳಕ್ಕೂ ಮನಸ್ಸು ಬರ್ತಿಲ್ಲ. ಯಾಕಂದರೆ ಪ್ರೈಸ್ ಹಂಗಿದಾವೆ ಈ ಡ್ರೆಸ್ಸಿಂದು ನೋಡಿ. ಆ್ಯಸ್ ಐ ಟೋಲ್ಡ್, ಇದಕ್ಕೆ 4000 ಇದೆ. ಆ್ಯಂಡ್ ಇದೆಷ್ಟಿದೆ ಅಂತ ತೋರಿಸ್ತೀನಿ.
ಇದಕ್ಕೆ 2,000 ಇದೆ ಗೈಸ್. ಇದು ನಂಗೆ ಕಲರ್ ತುಂಬ ಇಷ್ಟ ಆಯ್ತು. ಯಾವುದು ವೈಟ್ ಚೆನ್ನಾಗೇ ಕಾಣುತ್ತೆ. ಶರ್ಟ್ ಹಾಕೊಂಡಿದ್ಯಲ್ಲ ಅಂತ. ಪ್ಯಾಂಟ್ ಲೂಸ್ ಇಲ್ವಾ ಮುಂದೆ ಬಾ? ಇಲ್ಲ. ಕಂಫರ್ಟ್ ಇದೆಯಾ? ಕಾಲು ಸ್ಟ್ರೆಚ್ ಮಾಡು. ಕಾರ್ಗೋ ಪ್ಯಾಂಟ ಇದು? ಸಾಕ್ಬಿಡು, ಹರಿದೋದಾಯ್ತು. ಇಷ್ಟ ಆಯ್ತು ಅದು? ಆ ಥರದ್ದು ಇದೆ ಅಲ್ವಾ ಪಪ್ಪು ನಿನ್ನ ಹತ್ರ ಸೇಮ್ ಕಲರು ಪ್ಯಾಂಟ್ ಹಾಕಿದ್ಯಲ್ಲ? ಅದು ಸೇಮ್ ಥರನೇ ಕಾಣಿಸ್ತಿದೆ. ಕಲರ್ ಆದ್ರೂ ಒಂದೇ ಥರ ಕಾಣಲ್ವಾ? ಅತ್ತಿಗೆ ಎರಡು ಬೇಕಾ? ಯಾವುದಿದೆ? ಇದು ಚೆನ್ನಾಗಿಲ್ಲ, ಅದು ತಗೋ. ನೆಕ್ಸ್ಟ್ ವೈಟ್ ಇರಲಿ. ಹಾಂ, ಅದು ಬೇಡ, ಬೇರೆ ತಗೋ. ಗ್ರೀನ್ ಕಳ್ಕೊಂಡಿದ್ಯಾ? ಗ್ರೀನ್ ತಗೋ. ಮತ್ತೆ ಎಷ್ಟು ತಗೊಂಡಿದ್ದೆ ನೋಡಿ. 1 2 3 4 5 6 7 ಮೇಲ್ಗಡೆ ನಿಂದು ಇದು ಅಂದ್ಬಿಟ್ಟಿದ್ದೆಲ್ಲ ನಿಂದೆ ಕಣೋ. ಸೈಜ್ ಅಷ್ಟಿದೆ ಅಷ್ಟೇ. ಎಷ್ಟು? 8,000 ಐತಿ. ಎಷ್ಟಾಯ್ತು? ಇದು 8,000 ನೀನೇ ಮಾಡಿದ್ಯಾ? 8,000 ನಂದೊಂದು ಮಿಕ್ಕಿದಷ್ಟೇ. ಅಲ್ಲೊಂದಿದೆ ಅವಳದು. ಬಿಡಿ ಬಿಡಿ, ಬರಲ್ಲ. ಸ್ಟಾಪ್. ಬಿಲ್ ನೋಡಿ, ಯಾವ್ದು ನೋಡಿದ್ರು 1000 ಕಡಿಮೆ. ಎಲ್ಲರೂ 1000 ಮೇಲೆ ತಗೊಂಡು. ಎಷ್ಟಾಯಿತು? 8,041 ಆಗಿತ್ತು. ನಾನು ಇಟ್ಕೊಂಡು ಕಾಯ್ತಾ ಇದ್ದೀನಿ. ಬಿಲ್ಲಿಂಗ್ ಆಗ್ತಾ. ಹಲೋ ಮಿಸ್ಟರ್, ಖುಷಿ ಆಯ್ತಾ ಗೈಸ್? ಇದು ಬರ್ಡೇ ಶಾಪಿಂಗ್ ಮುಗಿ ತೋರಿಸು. ಫುಲ್ ಎಷ್ಟು ಗೊತ್ತಾ ಗೈಸ್? 9,000 ರೂಪೀಸ್ ಶಾಪ್ ಮಾಡಿದ್ದಾನೆ. ಅದೇ ಎಷ್ಟು ಒಳ್ಳೆ ಬ್ರ್ಯಾಂಡೆಡ್ ಬರೋದು. ಇದು ಬ್ರ್ಯಾಂಡೇ ಗೈಸ್, ಬಟ್ ಇದು ಯಾವುದೋ ಸ್ಪಿಯರ್ ಬ್ರ್ಯಾಂಡ್. ಸ್ಪಿಯರ್ ಅಲ್ಲ, ಸ್ಪಿಯರ್ ಸ್ಪೋರ್ಟ್ಸ್ ಆ ಥರ ಬ್ರ್ಯಾಂಡ್ ಇತ್ತು. ಬಟ್ ನಿಮಗೆ ಪೂಮಾ, ಜಾಕಿ, ಅಲೈನ್ಸಲ್ಲಿ ಎಷ್ಟೊಂದು ಬ್ರ್ಯಾಂಡ್ ಬರೋದು 9,000ಕ್ಕೆ. ಗೂವೆ ಅದಕ್ಕೆ ಎಷ್ಟು ಗೊತ್ತಾ? 4 ಶರ್ಟ್ಸ್ 4 ಪ್ಯಾಂಟ್ಸ್ ಅಷ್ಟೇ ಬಂದಿರೋದು. ಮನೆಗೆ ಹೋಗಿ ತೋರಿಸ್ತೀವಿ ಏನು ಬಂದಿದೆ ಅಂತ. ನೀನು ವೀಡಿಯೋ ಕರೆಕ್ಟಾಗಿ ಹಿಡ್ಕೊಳಲ್ಲ, ಇದು ಹರಿದೋಗುತ್ತೆ. ಇದು ಹಿಡ್ಕೊಂಡು ಹೇಗೆ ಹೋಗಲಿ ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿದೆ ಗೈಸ್ ಒಂದು ಬರ್ಡೇ ಗಿಫ್ಟ್. ಪಾಪು, ಹ್ಯಾಪಿ ಬರ್ಡೇ ಟು ಯು, ಮೈ ಗಿಫ್ಟ್. ಅದೆಲ್ಲ ತೋರ್ಸಲ್ಲಿ ಏನು ತೋರಿಸ್ಬೇಕು? ಲವ್ ಮುಚ್ಚಿಡೋ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಯರ್ ಗಿಫ್ಟ್ ಇಸ್ ಡನ್ ವಿತ್ ದ ಬರ್ಡೇ ಸೆಲೆಬ್ರೇಷನ್. ಇಷ್ಟೇ. ಅವ್ನು ಸೆಲೆಬ್ರೇಷನ್ ಬೇಡ, ಶಾಪಿಂಗ್ ಬೇಕು ಅಂದ, ಶಾಪಿಂಗ್ ಮಾಡಾಯ್ತು ಅಷ್ಟೇ. ಇವತ್ತಲ್ಲ ಅವ್ನು ಬರ್ಡೇ, ಆ್ಯಕ್ಚುಲಿ ನಾಳೆ. ಇವತ್ತು ಅಡ್ವಾನ್ಸ್. ಪಾಪು ಸುಮ್ಕದು. ಹಾಂ, ನಿನ್ನ ವಿಷಯಸ ಕೇಳಿಸ್ತಾ ಇದೆ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅವನು ಅವ್ನ ಡ್ರೆಸ್ಸಸ್ ಎಲ್ಲ ತೋರಿಸ್ತಾನೋ ಇಲ್ಲೋ ಗೊತ್ತಿಲ್ಲ. ಸೊ ಐ ಟೋಲ್ಡ್ ವರ್ತ್ 9,000 ರೂಪೀಸ್ ಶಾಪಿಂಗ್. ಆ್ಯಂಡ್ ಬೆಳಗ್ಗೆ ನಾನೊಂದು 2,000 ರೂಪೀಸ್ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಇವತ್ತು ಒಂದು 11ರಿಂದ 12,000 ಖರ್ಚಾಯಿತು. ಒಂದು ಸತಿ ಆಚೆ ಹೋದರೆ ನೋಡಿ ಇಷ್ಟು ಸಾವಿರ ಖರ್ಚಾಗುತ್ತೆ. ಅದಕ್ಕೆ ನಾನು ಜಾಸ್ತಿ ಆಚೆನೇ ಹೋಗಲ್ಲ. ಹೋದಾಗೆಲ್ಲ ಏನಾದರೂ ಖರ್ಚು ಮಾಡ್ಕೊಡ್ತೀನಿ. ಪಾಪು, ಕಾರ್ ಎಷ್ಟು ಗಲೀಜಾಗಿದೆ ನೋಡು. ಇದೊಂಚೂರು ವಾಶ್ ಮಾಡೋ ನಾಳೆ. ಇಷ್ಟು ಕೊಳೆ ಆಗಿದೆ. ಏನಂತ ತಗೊಂಡೆ? ಇಷ್ಟನ ಇದು? ಓಪನ್ ಮಾಡೋ ಪಾಪು. ಇದು ಪಿಸ್ತಾ ತಿನ್ನೋಣ. ಪಿಸ್ತಾ ಹೊಟ್ಟೆ ತುಂಬಿದೆ. ತಿಂದು ಬಿರಿಯಾನಿ ಗೋಬಿ ತಿನ್ಬೇಕಂತ. ಓಪನ್ ಮಾಡಿಕೊಡು ಪಿಸ್ತಾ. ಹಂಗೆ ಅದು ಜಿಪ್ಲಾಕ್ ಅನ್ಸುತ್ತೆ. ಸೀಸರ್ ಗೊತ್ತಿಲ್ಲ. ಬರ್ಡೇಗೆ ನಿಮ್ಮ ಬರ್ಡೇಗೆ ರಿಸಲ್ಟ್ ಬರುತ್ತೇನೋ. ಹ್ಯಾಂಡ್ ರೈಟಿಂಗಿಂದ ಒಂದು ಬರ್ಡೇನ. ನೀನು ಮಾರ್ಕ್ಸ್ ಹೋದ್ರೆ ಹ್ಯಾಂಡ್ ರೈಟಿಂಗಿಂದಾನೆ. ಫುಲ್ ಟೆನ್ಷನ್. ಫೈನಲ್ ಇಯರ್ MBBS ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದಾನೆ. ನಾಳೆ ಬರ್ಬೋದು ಅಂತ. ನಾಳೆನೇ ಒಂದು ಬರ್ಡೇ. ನನ್ನ ಮಗ ಟಾಪಲ್ಲಿ ಬರ್ತಾನೆ. ನನ್ನ ಮಗ ಶನಿವಾರ ಕಳೆದು ಭಾನುವಾರ ಹೋಗಿ ಸೋಮವಾರ ಬಂದ್ಕೊಳ್ಳಿ ಟಾಪಲ್ಲಿ ಬರ್ತಾನೆ. ರಿಸಲ್ಟ್ ಟಾಪಲ್ಲಿ ಬರ್ತಾನೆ ಅಂತ. ಇವರು ಹೇಳಿದಾರಂತೆ ಇವ್ರ ಮಗ ರ್ಯಾಂಕ್ ಬರುತ್ತೆ ಅಂತ.
ಮಗ ಬಟ್ಟೆನೂ ನೋಡಿ ಕಾರಲ್ಲೇ ಬಿಟ್ಟಿದ್ದಾನೆ. ಇಲ್ಲೊಂದಿಷ್ಟಿದ್ಯಾ. ಈಗ ನೋಡಿ ಗೈಸ್, ಕಪ್ಪು ಮೋಡ ಬೆಳ್ಳಿಯ ಮೋಡ ಹೋಯ್ತು, ಈಗ ಕಪ್ಪು ಮೋಡ ಮೋಡ. ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನಿಧಾನ ಕಣೋ.